ಬಾಂಗ್ಲಿ ಮಹಾರಾಜ್ ಕಿ ಜೈ. ಡೇ 2 ನಾನು ತಿರುಪತಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ನಾನು ಬಾಣ್ಲಿ ಆದಮೇಲೆ ನನ್ನ ಮನಸ್ಸಿಗೆ ಬರ್ತಾ ಇದ್ದಿದ್ದು ಇದೊಂದೇ ಮಾತು. ಹೆಂಗಾಗೋಗ್ಬಿಟ್ಟೆ, ರಾಜನ್ ಥರ ಇದೆ ಈಗ, ಪೋತ್ ರಾಜನ್ ಥರ ಕಾಣಿಸ್ತಾ ಇದೆ. 20 ವರ್ಷ ಆದಮೇಲೆ ನಾನು ಬಾಣ್ಲಿ ಆದೆ ಅಂತ ತುಂಬಾ ಬೇಜಾರಾಯಿತು. ಪರವಾಗಿಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಸೀದಾ ನಾನು ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಟಿಕೆಟ್ ತೊಗೊಬಿಟ್ಟು ಆಮೇಲೆ ಒಂದು ಸೀಟ್ ಸಿಕ್ತು ನನಗೆ. ಆ ಸೀಟಲ್ಲಿ ಮಲ್ಕೊಂಡು ಅಲ್ಲಿಂದ ಸೀದಾ ನನ್ನ ಸ್ಪೆಷಲ್ ಪರ್ಸನ್ನ ನಾನು ಮೀಟ್ ಮಾಡೋಕ್ಕಂತ ಹೋದೆ. ಅಲ್ಲಿ ಹೋಗ್ಬಿಟ್ಟು ಒಬ್ಬರು ಸ್ಪೆಷಲ್ ಪರ್ಸನ್ನ ನಾನು ಮೀಟ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ನಾನು ರೈಲ್ವೆ ಸ್ಟೇಷನ್ ಬಂದೆ. ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಅಲ್ಲಿಂದ ಸೀದಾ ಬ್ಯಾಂಗ್ಳೂರು ಬಂದೆ. ನನಗೆ ಆಗಾಗ ಟೀ ಕುಡಿಬೇಕಂತ ಅನಿಸ್ತಿರುತ್ತೆ, ಜಾಸ್ತಿ ಕುಡಿತಾ ಇರ್ತೀನಿ. ಆಫೀಸಿಗೆ ತುಂಬ ಲೇಟ್ ಆಗಿಬಿಡ್ತು ಅಂತ ನಾನು ರೆಡಿ ಆಗಿಬಿಟ್ಟು ನನ್ನ ಬೈಕ್ನ ತೊಗೊಂಡು ಸೀದಾ ಬಂದೆ. ಟ್ರಾಫಿಕ್ಕು ಜಾಸ್ತಿ ಇತ್ತು ಮಾರ್ರೆ. ಟ್ರಾಫಿಕ್ನ ಹೇಗೋ ದಾಟ್ಕೊಂಡು ಬಂದರೆ ಇಲ್ಲಿ ನಮ್ಮ ಆಫೀಸಲ್ಲಂತೂ ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ರು. ಪ್ರಸಾದ ಕೊಟ್ಟೆ, ಎಲ್ಲರೂ ಪ್ರಸಾದ ತಿಂದರು. ನಾನೇನು ಘನಂದಾರಿ ಕೆಲಸ ಮಾಡಿದ್ದೀನಿ ಅಂತ ನನಗೆ ಬ್ಯಾಂಕ್ ಕಡೆಯಿಂದ ಟೀ ಶರ್ಟು ಮತ್ತು ಬ್ಯಾಗ್ ಎಲ್ಲ ಕೊಟ್ಟಿದ್ರು. ಮಳೆ ಬರೋದನ್ನ ನೋಡಿ ನನಗೆ ಟೀ ಕುಡಿಬೇಕಂತ ಅನಿಸ್ತು. ಅದಕ್ಕೆ ಟೀ ಕುಡಿದೆ. ಟೀ ಕುಡಿದಿದ್ಮೇಲೆ ನನ್ನ ಮನಸ್ಸಲ್ಲಿ ಇದು ಯಾವಾಗಲೂ ಕೊರಿತಾ ಇತ್ತು, ಬಾಂಗ್ಲಿ ಮಹಾರಾಜ್ ಕಿ ಜೈ. ಕೆಲಸ ಏನೋ ಬೇಗ ಮುಗೀತು. ಸಿಸ್ಟಮ್ನ ಶಟ್ ಡೌನ್ ಮಾಡಿಬಿಟ್ಟು ಅಲ್ಲಿಂದ ಹೋದೆ. ಆಚೆ ಬಂದು ನೋಡಿದ್ರೆ ಮಳೆ ಬರ್ತಾ ಇತ್ತು. ಅದೇ ಮಳೆಯಲ್ಲಿ ನೆನ್ಕೊಂಡು ಹೋದೆ. ಆಮೇಲೆ ಮತ್ತೆ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ಕಿಂದ ಹೋಗಿ ಮೊಟ್ಟೆ ತೊಗೊಬಂದ್ಬಿಟ್ಟು ಬೇಯಿಸ್ಬಿಟ್ಟು ಸರಿಯಾಗಿ ತಿಂದ್ಬಿಟ್ಟೆ. ಆಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.